ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ಘೋಷ ನ್ಯೂಸ್. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ನಾನು ಇರ್ತಕ್ಕಂಥದ್ದು ಶಿರಾ ಅಮರಾಪುರ ರಸ್ತೆ. ಯಾಕಿಲ್ಲಿದ್ದೇನೆ ಅಂದ್ರೆ ಅನೇಕ ಸಾವುಗಳು ಶಿರಾ ಅಮರಾಪುರ ರಸ್ತೆಯಲ್ಲಿ ಆಗ್ತಾನೆ ಇದಾವೆ. ಪ್ರತಿನಿತ್ಯ ವಾರಕ್ಕೆ 2-3 ಸಾವುಗಳು ಈ ರಸ್ತೆಯಲ್ಲಿ ಶಿರಾ ಮತ್ತೆ ಅಮರಾಪುರ ರಸ್ತೆ ಏನಿದೆ ಅದರಲ್ಲೂ ಈ ಲಿಂಗದಳ್ಳಿ ಗೇಟ್ ಇಂದ ಹಿಡಿದು ಮೇಲ್ಕುಂಟೆ ಗೇಟ್ ವರೆಗೂ ಇಲ್ಲಿ ಏನಿದೆ ಇಷ್ಟು ಜಾಗ ಅಮರಾಪುರ ರಸ್ತೆ, ಇಲ್ಲಿ ಅನೇಕ ಸಾವುಗಳು ಸಂಭವಿಸ್ತಾ ಇದಾವೆ. ಒಂದು, ರಸ್ತೆ ಸರಿ ಇಲ್ಲ. ಎರಡನೇದು, ಈ ಜಾಗದಲ್ಲೇ ಮತ್ತೆ ಮತ್ತೆ ಸಾವುಗಳು ಆಗ್ತಾ ಇರೋದು ಒಂದು ಶೋಚನೀಯ ಸ್ಥಿತಿಯಲ್ಲಿ ನಾವು ನೋಡ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ಅನೇಕ ರಸ್ತೆಗಳು ಕೂಡ ಗುಂಡಿಗಳಿಂದ ಕೂಡಿದಾವೆ, ರಸ್ತೆಗಳು ಸರಿ ಇಲ್ಲ, ನಾವು ಒಪ್ಕೊಳ್ಬೇಕಾದ ವಿಷಯ. ಆದ್ರೆ ಈ ರಸ್ತೆ ಏನಿದೆ, ಶಿರಾ ಮತ್ತೆ ಅಮರಾಪುರ ರಸ್ತೆ ಏನಿದೆ, ಇಲ್ಲಿ ಪದೇ ಪದೇ ಸಾವುಗಳು ಸಂಭವಿಸ್ತಾ ಇದಾವೆ. ಅದು ಎಲ್ಲಿ ಲಿಂಗದಳ್ಳಿ ಗೇಟ್ ಇಂದ ಹಿಡಿದು ಮತ್ತೆ ಮೇಲ್ಕುಂಟೆ ಗೇಟ್, ಈ ಒಂದು ಏನಿದೆ ಬಿಟ್ವೀನ್ ಈ ರಸ್ತೆ, ಇಲ್ಲಿ ಮಾತ್ರ ಸಾವುಗಳು ಆಗ್ತಾ ಇದಾವೆ. ಸಾವುಗಳು ಅಂದ್ರೆ ಯಾವ ರೀತಿ ಆಗ್ಬೋದು? ಕೈ ಮುರಿತು, ಕಾಲು ಮುರಿತು, ಈ ರೀತಿಯಾದ ಸುದ್ದಿಗಳನ್ನ ನಾವು ಕೇಳ್ತಾ ಇಲ್ಲ. ಏಕಾಏಕಿ ಪ್ರಾಣಗಳನ್ನೇ ಕಳ್ಕೊಳ್ತಾ ಇದ್ದಾರೆ. ಅದು ಎಂತವ್ರು? ಯುವಕರು ಸಾವನ್ನ ಆಗ್ತಾ ಇದ್ದಾರೆ. ಜೀವನವನ್ನ ಕಟ್ಕೊಳ್ಬೇಕು, ತನ್ನ ಕುಟುಂಬವನ್ನ ನಂಬಿರ್ತಕ್ಕಂತ ಯಾವ ಮಕ್ಕಳನ್ನ ನಂಬಿರ್ತಾರೋ ಅಂತಹ ವ್ಯಕ್ತಿಗಳ ಸಾವುಗಳು ಇಲ್ಲಿ ಆಗ್ತಾ ಇದಾವೆ. ಯುವಕರು ಸಾಯ್ತಾ ಇದ್ದಾರೆ. ಒಂದನೇದು. ಎರಡನೇದು, ಈ ಒಂದು ಜನಗಳ ಆಕ್ರೋಶ ಏನೋ ರಸ್ತೆ ಸರಿ ಇಲ್ಲ, ಗುಂಡಿಗಳಿದಾವೆ ಅಂತ ಅಂತಾರೆ. ಬಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಪ್ರಗತಿಲಿರೋ ಕಾರಣ ನಾವು ಪದೇ ಪದೇ ರಸ್ತೆಗಳನ್ನ ದೂರೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಹೋಗ್ತಾ ಇರ್ತಕ್ಕಂಥ ವಾಹನ ಸವಾರಗಳ ಒಂದು ಪ್ರಮಾಣವು ಕೂಡ ಬಹಳ ಮುಖ್ಯ ಆಗ್ತದೆ. ಅವರು ಕೂಡ ಬಹಳ ಜಾಗರೂಕತೆಯಿಂದ ಓಡಿಸ್ಬೇಕಾಗ್ತದೆ, ಹೆಲ್ಮೆಟ್ ನ ಧರಿಸ್ಬೇಕಾಗ್ತದೆ. ಎರಡನೇದು, ಜೊತೆಗೆ ನಾವು ಪದೇ ಪದೇ ಇದು ರಸ್ತೆ ಪ್ರಗತಿಯಲ್ಲಿರೋ ಕಾರಣ ರಸ್ತೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದಾಗ ಏಕಾಏಕಿ ಆಗೋದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಸಮಯ ಅಂತಕ್ಕಂಥದ್ದು, ಕಾಲಾವಕಾಶ ಬೇಕು. ಹಾಗಾಗಿ ಮಾಡ್ತಾ ಇದ್ದಾರೆ. ಬಟ್ ಅದ್ರ ನಡುವೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗ್ಬೇಕಾಗ್ತದೆ. ತಮ್ಮಗಳ ಪ್ರಾಣವನ್ನ ಇಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ಜೊತೆಗೆ ಈ ಏನಿದೆ, ಈ ಲಿಂಗದಳ್ಳಿ ಗೇಟ್ ಇಂದ ಹಿಡಿದು ಮತ್ತೆ ಅಲ್ಲಿ ಮೇಲ್ಕುಂಟೆ ಗೇಟ್ ವರೆಗೂ ಇಲ್ಲೇ ಸಾವುಗಳು ಆಗ್ತಾ ಇರೋದು. ಎಲ್ಲೋ ಒಂದ್ ಕಡೆ ಇಲ್ಲಿ, ನಾನು ಮೂಢನಂಬಿಕೆ ಅಂತ ನಾನು ಹೇಳೋದಿಲ್ಲ, ಬಟ್ ಇಲ್ಲೇ ಯಾಕೆ ಸಾವು ಆಗ್ತಾ ಇದಾವೆ? ಇಲ್ಲಿ ಅನೇಕ ಇವಾಗ ಮದ್ದೂಟು ಕೊಟ್ಟ ರೋಡ್ ಇದೆ, ಅಲ್ಲೂ ಕೂಡ ಗುಂಡಿಗಳಿದಾವೆ. ಅಲ್ಲಾಗದಂತಹ ಅಪಘಾತಗಳು ಇಲ್ಲಿ ಯಾಕೆ ಆಗ್ತಾ ಇದಾವೆ? ಅಪಘಾತ ಆದ್ರೂ ಕೂಡ ಇಲ್ಲಿ ಯಾಕೆ ಸಾವು ಸಂಭವಿಸ್ತಾ ಇದಾವೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಗಮನ ಹರಿಸ್ಬೇಕು. ಇದ್ರ ಬಗ್ಗೆ ಶಾಸಕರು ಕೂಡ ಗಮನ ಹರಿಸ್ಬೇಕು. ಇಲ್ಲಿ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮಗಳ ಮುಖಂಡರು ಕೂಡ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಇದಕ್ಕೆ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.